ಸಾಮಾನ್ಯವಾಗಿ ಯಾವುದನ್ನು ನಾವು ಬರೆದಿರುವಂಥದ್ದು ತಪ್ಪಾಗಿದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಈ ವೈಟ್ನರ್ ಅನ್ನು ಬಳಕೆ ಮಾಡಿಕೊಳ್ತಾರೆ. ಆ ಮೂಲಕವಾಗಿ ಅದನ್ನು ತಿದ್ದುವಂತಹ ಕೆಲಸವನ್ನು ಮಾಡಲಾಗುತ್ತೆ. ಹಾಗೆಯೇ ಇದು ಅಳಿಸಿ ಹಾಕೋದಕ್ಕಿರುವಂತಹ ಒಂದು ಮಾರ್ಗವಾಗಿರುತ್ತೆ ಈ ವೈಟ್ನರ್ನ ಬಳಕೆ. ಆದರೆ ಇಲ್ಲಿ ಈ ವೈಟ್ನರ್ ಹಿಂದಿನ ಅಸಲಿಯತ್ ಏನು, ಅಥವಾ ವೈಟ್ನರ್ ಮೂಲಕವಾಗಿ ರಕ್ಷಣೆ ಪಡೆಯುವಂತಹ ಪ್ರಯತ್ನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿಕೊಂಡಿದ್ದಾರಾ ಅನ್ನುವ ಅನುಮಾನ ಸಹಜವಾಗಿ ದಟ್ಟವಾಗಿದೆ. ಇನ್ನು ರಾಜ್ಯ ರಾಜಕೀಯದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳು ನಡೀತಾ ಇದ್ದಾವೆ. ಇಲ್ಲಿ ಬಿಜೆಪಿಯವರ ಹೋರಾಟ ಒಂದು ಕಡೆಯಲ್ಲಿ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನವರ ರಾಜ್ಯಪಾಲರ ವಿರುದ್ಧದ ಹೋರಾಟವೂ ಕೂಡ ಮುಂದುವರೆದಿದೆ. ರಾಜ್ಯಪಾಲರ ವಿರುದ್ಧದ ಹೇಳಿಕೆಯನ್ನು ಖಂಡಿಸಿ ರಾಜ್ಯಾದ್ಯಂತ ಬಿಜೆಪಿಯವರು ಇವತ್ತು ಪ್ರತಿಭಟನೆ ನಡೆಸಿದ್ರೆ, ಮೂಡಾ ದಾಖಲೆ ವೈಟ್ನರ್ ಬಗ್ಗೆಯೂ ಕೂಡ ಕಟು ಟೀಕೆ ವ್ಯಕ್ತವಾಗಿದೆ. ಇದೇ ಸಂದರ್ಭದಲ್ಲಿ ರಾಜ್ಯ ಕ್ಯಾಬಿನೆಟ್ನಲ್ಲಿ ಮತ್ತೊಂದು ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಹೀಗೆ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಹಾಗೂ ಗವರ್ನರ್ಗೆ ಬೆಂಬಲವನ್ನು ಸೂಚಿಸಿ ಇವತ್ತು ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆಯನ್ನು ನಡೆಸಿದೆ. ಬೆಂಗಳೂರು, ಬೆಳಗಾವಿ, ಚಿತ್ರದುರ್ಗ, ಚಾಮರಾಜನಗರ, ತುಮಕೂರು, ರಾಮನಗರ, ದಾವಣಗೆರೆ, ಮಂಡ್ಯ, ಮೈಸೂರು ಹೀಗೆ ರಾಜ್ಯದ ಎಲ್ಲ ಭಾಗಗಳಲ್ಲೂ ಕೂಡ ಹೋರಾಟವನ್ನು ನಡೆಸಲಾಗಿದೆ. ಬಿಜೆಪಿಯ ಬೇರೆ ಬೇರೆ ನಾಯಕರು ಇವತ್ತು ಮುಂಚೂಣಿಯಲ್ಲಿ ನಿಂತು ಈ ಒಂದು ಹೋರಾಟವನ್ನು ನಡೆಸಿದ್ದಾರೆ. ಆದರೆ ತಮಾಷೆ ಏನಂದ್ರೆ, ಇಡೀ ಹೋರಾಟದ ಮುಂಚೂಣಿಯಲ್ಲಿ ಇರಬೇಕಾಗಿದ್ದಂಥ ಬಿಜೆಪಿ ರಾಜ್ಯಾಧ್ಯಕ್ಷರೇ ಇವತ್ತಿನ ಹೋರಾಟದಲ್ಲಿ ಮಿಸ್ ಆಗಿದ್ರು ಅನ್ನುವಂಥದ್ದು ಇನ್ನೊಂದು ಗಮನಾರ್ಹವಾಗಿರುವಂತಹ ಸಂಗತಿ. ರಾಜ್ಯದ ಯಾವುದೇ ಹೋರಾಟಗಳಲ್ಲಿ ಅವರು ಪಾಲ್ಗೊಳ್ಳಲಿಲ್ಲ. ಹಾಗಾದರೆ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಈ ಹೋರಾಟ ಬೇಕಿರಲಿಲ್ವ ಅಂತ ಪ್ರಶ್ನೆಯೂ ಕೂಡ ಮೂಡುತ್ತೆ. ಇರಲಿ, ಈಗ ಈ ಒಂದು ಫೈಲ್ನಲ್ಲಿ ಮುಖ್ಯಮಂತ್ರಿಯವರ ಪತ್ನಿಯವರು ಬರೆದಿರುವಂತಹ ಪತ್ರ, ಆ ಒಂದು ಪತ್ರದ 2ನೇ ಪುಟದಲ್ಲಿ ಇರುವಂತಹ ಸಾಲುಗಳನ್ನು ವೈಟ್ನರ್ ಮೂಲಕವಾಗಿ ಅಳಿಸಿ ಹಾಕಲಾಗಿದೆ. ಇದು ಬಹಳ ಮುಖ್ಯವಾದಂತಹ ಆರೋಪ, ಗಂಭೀರವಾದಂತಹ ಆರೋಪ. ಅಷ್ಟೇ ಅಲ್ಲ, ಮುಖ್ಯಮಂತ್ರಿಯವರು ಕೋರ್ಟ್ಗೆ ಸಲ್ಲಿಕೆ ಮಾಡಿರುವ ರಿಟ್ ಅರ್ಜಿಯಲ್ಲೂ ಕೂಡ ಈ 2ನೇ ಪುಟ ಮಿಸ್ ಆಗಿದೆ ಅನ್ನೋದರ ಬಗ್ಗೆಯೂ ಕೂಡ ಅನುಮಾನಗಳು ವ್ಯಕ್ತವಾಗ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿನೇ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಡೀತಾ ಇರುವಂತಹ ಬೆಳವಣಿಗೆಗಳು ಒಂದು ಭಾಗ ಆದರೆ, ಈಗಾಗಲೇ ಕಾಂಗ್ರೆಸ್ನವರು ಯಾವಾಗ ಮುಖ್ಯಮಂತ್ರಿ ವಿರುದ್ಧ ಒಂದು ಮುಖ್ಯಮಂತ್ರಿಯವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ರಾಜ್ಯಪಾಲರು ಕೊಟ್ಟರು, ಅದರ ವಿರುದ್ಧ ದೊಡ್ಡ ಹೋರಾಟವನ್ನು ನಡೆಸಿದ್ರು. ಆ ಹೋರಾಟದಲ್ಲಿ ಮಾತಿನ ಹಾರಾಟವೂ ಕೂಡ ಬಹಳ ಜೋರಾಗಿಯೇ ಇತ್ತು. ಯಾಕಂದ್ರೆ ಕೆಲವರು ರಾಜ್ಯಪಾಲರನ್ನ ನಿಂದಿಸಿರುವಂತಹ ಸ್ವರೂಪ, ಚಪ್ಪಲಿಯಲ್ಲಿ ರಾಜ್ಯಪಾಲರ ಭಾವಚಿತ್ರಕ್ಕೆ ಹೊಡೆದಂತಹ ರೀತಿ, ಇವೆಲ್ಲವನ್ನು ನೋಡಿದಾಗ ರಾಜ್ಯದ ಪ್ರಥಮ ಪ್ರಜೆಗೆ ಈ ರೀತಿಯ ಗೌರವ ಸೂಚಿಸುವಂಥದ್ದು ಅನ್ನುವ ಪ್ರಶ್ನೆಯೂ ಕೂಡ ಇದ್ದೇ ಇತ್ತು. ಆದರೆ ಇವತ್ತು ರಾಜ್ಯಪಾಲರ ಬೆಂಬಲಕ್ಕೆ ನಿಂತು ಬಿಜೆಪಿಯ ನಾಯಕರುಗಳು ಹೋರಾಟವನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ವೈಟ್ನರ್ ದಾಳಿಯನ್ನು ನಡೆಸಿದೆ ಬಿಜೆಪಿ ನಾಯಕತ್ವ. ಬಿಜೆಪಿ ನಾಯಕರುಗಳು ವೈಟ್ನರ್ ವಿಚಾರವನ್ನೇ ಮುಂದಿಟ್ಟುಕೊಂಡು ಸಿಎಂ ವಿರುದ್ಧ ಹೇಗೆಲ್ಲ ವಾಗ್ದಾಳಿ ನಡೆಸಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ವೈಟ್ನರ್ ಸಿದ್ದರಾಮಯ್ಯ ಹೇಳಿದ್ರು, ನನ್ನ ಪ್ರೆಸ್ ಮೀಟ್ ಅಲ್ಲಿ ಕೇಳಿದ್ರೆ ನಾನು ಅರ್ಜಿನೇ ಕೊಟ್ಟಿಲ್ಲ, ನಮ್ಮ ಹೆಂಡತಿ ಅರ್ಜಿನೇ ಕೊಟ್ಟಿಲ್ಲ ಅಂತ ಹೇಳಿದ್ರು. ಎಲ್ಲ ಟಿವಿಗಳಲ್ಲಿ ಬಂತು, ಎಲ್ಲ ಪತ್ರಿಕೆಯಲ್ಲಿ ಬಂತು ವೈಟ್ನರ್ ಹಾಕಿರೋದು. ವೈಟ್ನರ್ ಯಾರಪ್ಪ ಹಾಕ್ತಾರೆ? ವೈಟ್ನರ್ ಯಾಕೆ ಹಾಕಿದ್ರಿ? ನನಗೆ ವಿಜಯನಗರದಲ್ಲೇ ಬೇಕು, ಅಲ್ಲೇ ಬೇಕು ಸೈಟು, ಇದೇ ಸೈಟ್ ಬೇಕು ಅಂತ ಹೇಳಿರೋದೇ ಆ ವೈಟ್ನರ್ ಕೆಳಗಡೆ ಇರೋದು. ಮೂಡ ಅಭಿವೃದ್ಧಿ ಆದ್ಮೇಲೆ ಹೇಗೆ ಕೊಂಡ್ಕೊಳಕ್ಕಾಗತ್ತೆ? ಕನ್ವರ್ಷನ್ ಮಾಡಿರೋದೇ ಆಗಲಿ, ಅವ್ರ ಶ್ರೀಮತಿಯವರಿಗೆ ಹಸ್ತಾಂತರ ಆಗಿರೋದಾಗ್ಲಿ, ಅಥವಾ ಬೇರೆ ಬಡಾವಣೆಯಲ್ಲಿ ಕಾಂಪೆನ್ಸೇಷನ್ ಕೊಟ್ಟಿರೋದೇ ಆಗಲಿ, ಎಲ್ಲ ಹಂತದಲ್ಲೂ ತಪ್ಪನ್ನು ಮಾಡ್ಕೊಂಡ್ಬಂದಿದ್ದಾರೆ. ರಾಜೀನಾಮೆಯನ್ನು ಕೊಡದೇನೆ ಅಂಟ್ಕೊಂಡು ಕೂತಾರೆ, ನನಗೆ ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಇವಾಗ ಗೊತ್ತಾಯ್ತಲ್ಲ ಸಿದ್ದರಾಮಯ್ಯನವರೇ, ಈ ರೀತಿ ವೈಟ್ನರ್ ಹಾಕಿರೋದು ತಪ್ಪಾಗಿರೋದು ಗೊತ್ತಾಯ್ತಲ್ವಾ? ರಾಜೀನಾಮೆ ಕೊಡಿ. ಇವತ್ತು ಬಂಡ್ರಾಗಿ ನಿಂತಿದ್ದೀರಲ್ಲ, ಏನು ಆತ್ಮಸಾಕ್ಷಿ ಇಲ್ವಾ ನಿಮಗೆ? ನ್ಯಾಯ ವ್ಯವಸ್ಥೆ ಇದೆ, ಸಂವಿಧಾನದಲ್ಲಿ ಏನೇನು ಮಾಡ್ಬೇಕಂತಿದೆ, ಮಾಡ್ರಿ ಅಲ್ಲ, ಯಾರು ಬಿಟ್ಟು ಬೇಡ ಅಂದಾರ. ಆದ್ರೆ ಈಗ ಯಾಕೆ ಮತ್ ನೀವು ಸಿಕ್ಕದ ಮೇಲೆ ಅಂದ್ರೆ 4 ಕಳ್ಳು ಇದೇನು, ಆಮೇಲೆ ಮತ್ತೊಬ್ಬ ಕಳ್ಳು ಹುಡುಕಾಡೋದ. ಮಗನ ನೀ ಸಗಣಿ ತಿಂದಿದಿ, ಅದ್ ಮೊದಲು ಅಂತಿ ಮಾಡ, ಆಮೇಲೆ ಮತ್ತೊಬ್ರ ಕಡೆ ಬರೋ ಮಾಡ. ಈ ಕಾಗದವನ್ನ ಇಟ್ಕೊಂಡು ನಾವು ಕೂಡ ಮೆಜೆಸ್ಟಿಕ್ ಬರ್ತೀವಿ. ಯಾವ ಕಾಗದ ಇಟ್ಕೊಂಡು? ಈಗ ನಾನು ಓದಿದ್ನಲ್ಲ ಆ ಕಾಗದ ಇಟ್ಕೊಂಡು ಧರ್ಮಸ್ಥಳ ಮಂಜುನಾಥ ದೇವಸ್ಥಾನಕ್ಕೆ ಹೋಗೋಣ. ಆ ಒಂದು ವೈಟ್ನರ್ ಹಚ್ಚಿದಾರಲ್ಲ, ವೈಟ್ನರ್ ಹಚ್ಚಿರ್ತಕ್ಕಂಥದ್ದು ನಮ್ಮ ಸರ್ಕಾರದಲ್ಲಿ ಅಲ್ಲ ಅನ್ನುವಂಥದ್ದನ್ನು ಬಂದು ಧರ್ಮಸ್ಥಳದಲ್ಲಿ ಮಂಜುನಾಥನ ದೇವಸ್ಥಾನದಲ್ಲಿ ಹೇಳ್ತಾರ, ಅವರು ಹೇಳ್ತಾರ, ಪ್ರಮಾಣ ಮಾಡ್ತಾರ? ಮಾಡಕ್ಕಾಗತ್ತಾ? ನಾನೇನು ಕಳ್ಳನ? ನಾನೇನು ಭ್ರಷ್ಟಾಚಾರಿನ? ಯಾರ್ ಸ್ವಾಮಿ
ಕಳ್ಳ ಕಳ್ಳ ಅಂತ ಹೇಳ್ತಾರೆ, ಭ್ರಷ್ಟಾಚಾರಿ ಭ್ರಷ್ಟಾಚಾರಿ ಅಂತ ಹೇಳ್ತಾರೆ. ನಾನು ಹುಲಿಯ, ನಾನು ಟಗರು, ನಾನ್ ಮಾಡಿದೆಲ್ಲ ಸರಿ ಅಮ್ಮ, ನಾನೇನ್ ಮಾಡ್ತೇನಾ? ನಾನು ಬಿಜೆಪಿ ಅವರು ಹೇಳ್ತಾರೆ ನಾನು ಭ್ರಷ್ಟಾಚಾರಿ ಅಂತ. ಈ ರೀತಿ ಕೂಗ್ತಿರಲ್ಲ, ನಿಮ್ಮ ಕೂಗಿಗೆ ಧಿಕ್ಕಾರ ಇರಬೇಕು. ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿ ಕಪ್ಪು ಕಾಗಿ ಅಂತಾಗಿರುವ ನಿನ್ನಲ್ಲಿ ನಾವು ಯಾವ ರೀತಿ ಕಪ್ಪು ಚುಕ್ಕೆ ಹುಡುಕಲಿ ಹೇಳಪ್ಪ? ಹೋಗ್ಲಿ ಕಪ್ಪು ಚುಕ್ಕೆ ಏನಾದ್ರೂ ಹುಡುಕೋಣ ಅಂತಂದ್ರೆ ಈ ವೈಟ್ನರ್ ಬೇರೆ ಹಿಡ್ಕೊಂಡಿದ್ಯಾ ನೀನು. ಎಲ್ಲೆಲ್ಲಿ ಕಪ್ಪು ಚುಕ್ಕೆ ಇದೆಯೋ ಅಲ್ಲೆಲ್ಲ ವೈಟ್ನರ್ ಆಗ್ತಾ ಹೋದ್ರೆ ಎಲ್ಲಪ್ಪ ನಾವು ಕಪ್ಪು ಚುಕ್ಕೆ ಹುಡುಕೋದು ನಿನ್ನ ಹತ್ರ? ನಾವು ನೋಡ್ತಾ ಇದ್ದೀವಿ. ಆ ಲೆಟರ್ ಅಲ್ಲಾದ್ರೂ ಏನಾದ್ರೂ ಹುಡ್ಕೋಣ ಅಂದ್ರೆ ಅದಕ್ಕೂ ವೈಟ್ನರ್ ಹಾಕ್ಬಿಟ್ಟಿದ್ಯಾ, ಇನ್ನೆಲ್ಲೆಲ್ಲಿ ವೈಟ್ನರ್ ಹಾಕಿದ್ಯೋ ಗೊತ್ತಿಲ್ಲ. ಹೀಗೆ ವೈಟ್ನರ್ ವಿಚಾರವನ್ನ ಇಟ್ಟುಕೊಂಡೇ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇದರ ನಡುವೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಇಂಪಾರ್ಟೆಂಟ್ ದಾಖಲೆಗಳು ಮಿಸ್ ಆಗಿವೆ ಅನ್ನುವಂಥ ಆರೋಪವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಇಬ್ರು ಈ ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾವೆಲ್ಲ ಅಂಶಗಳು ಹಾಗಾದ್ರೆ ಮಿಸ್ ಆಗಿದ್ದಾವೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಬಹಳ ಮುಖ್ಯವಾಗಿ ಇಲ್ಲಿ ವೈಟ್ನರ್ ಮೂಲಕವಾಗಿ ರಕ್ಷಣೆಯನ್ನು ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇರುವಂತವ್ರು ಹೇಳ್ತಿರುವುದು 23 ಜೂನ್ 2014ರಂದು ಪಾರ್ವತಿಯವರು ಪ್ರಾಧಿಕಾರಕ್ಕೆ ಬದಲಿ ನಿವೇಶನ ನೀಡುವಂತೆ ಕೋರಿದ್ದಂತಹ ಮೂಲ ಅರ್ಜಿ ಏನಿದೆ ಅದು ಈಗ ಮಿಸ್ ಆಗಿದೆ. ಇದು ದಾಖಲೆಗಳಿಂದ ಮಿಸ್ ಆಗಿದೆ. ಪಾರ್ವತಿಯವರು ಪ್ರಾಧಿಕಾರಕ್ಕೆ ಬದಲಿ ಜಮೀನನ್ನು ನೀಡುವಂತೆ ಕೋರಿದಂತಹ ಮೂಲ ಅರ್ಜಿಯೇ ಮಿಸ್ ಆಗಿದೆ ಅನ್ನುವಂಥದ್ದು ಈಗ ಇರುವಂಥದ್ದು. ಭೂಮಾಲೀಕ ದೇವರಾಜು ಸಲ್ಲಿಸಿದ್ದಂತಹ ಮೂಲ ಅರ್ಜಿ ಮತ್ತು ಪ್ರಾಧಿಕಾರದಿಂದ ಕಳುಹಿಸಿದ್ದಂತಹ ಮೂಲ ಪತ್ರ ಇವು ಕೂಡ 13 ಆಗಸ್ಟ್ 1996ಕ್ಕೆ ಭೂಮಾಲೀಕ ದೇವರಾಜು ಸಲ್ಲಿಸಿದಂತಹ ಮೂಲ ಅರ್ಜಿ ಪ್ಲಸ್ ಪ್ರಾಧಿಕಾರದಿಂದ ಕಳುಹಿಸಿದಂತಹ ಮೂಲ ಪತ್ರ 13 ಆಗಸ್ಟ್ 1996 ಇದು ಕೂಡ ಮಿಸ್ ಆಗಿದೆ ಅಂತೆ. ಇದನ್ನು RTI ಕಾರ್ಯಕರ್ತ ಗಂಗರಾಜು ಮತ್ತು ಸ್ನೇಹಮಯಿ ಕೃಷ್ಣ ಇಬ್ರು ಕೂಡ ಹೇಳ್ತಾ ಇದ್ದಾರೆ. ಇನ್ನು 16 ಆಗಸ್ಟ್ 1997ರಂದು ಮೂಡ ಮತ್ತು ಭೂಸ್ವಾಧೀನ ಅಧಿಕಾರಿಗಳ ಸ್ಥಳ ಪರಿಶೀಲನೆಯ ಮೂಲ ಪ್ರತಿ ಅಂದ್ರೆ ಅವರು ಕೊಟ್ಟಿರುವಂತಹ ಒಂದು ರಿಪೋರ್ಟ್ ಇರುತ್ತಲ್ಲ ಅದರ ಮೂಲ ಪ್ರತಿ ಅದು ಕೂಡ ಮಿಸ್ ಆಗಿದೆಯಂತೆ 16 ಆಗಸ್ಟ್ 1997ಕ್ಕೆ ಸಂಬಂಧಿಸಿರುವಂಥದ್ದು. ಇನ್ನು 30 ಆಗಸ್ಟ್ 1997ರ ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿಗೆ ಮೂಡ ಆಯುಕ್ತರು ಬರೆದಿರುವಂತಹ ಮೂಲ ಪತ್ರ ಆ ಪತ್ರವೂ ಕೂಡ ಮಿಸ್ ಆಗಿದೆಯಂತೆ. ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗೆ ಮೂಡ ಆಯುಕ್ತರು ಬರೆದಿರುವಂತಹ ಮೂಲ ಪತ್ರವೂ ಕೂಡ ಅದನ್ನ 30 ಆಗಸ್ಟ್ 1997ರಂದು ಬರೆಯಲಾಗಿತ್ತು. ಆ ಪತ್ರವೂ ಕೂಡ ಮಿಸ್ ಆಗಿದೆಯಂತೆ. ಇನ್ನು ದೇವನೂರು ಬಡಾವಣೆಯ ಮೂಲ ನಕ್ಷೆ, ಸ್ಕೀಮ್ ಕಡತ ಮತ್ತು ಸರ್ಕಾರದಿಂದ ಅನುಮೋದನೆಗೊಂಡಿರುವಂತಹ ಕಡತ, ಈ ಕಡತಗಳು ಕೂಡ ಇಲ್ಲಿ ದಾಖಲೆಗಳಲ್ಲಿ ಮಿಸ್ ಆಗಿದ್ದಾವೆ. ಅವುಗಳ ಪ್ರತಿ ಸಿಗ್ತಾ ಇಲ್ಲ. ದೇವನೂರು ಬಡಾವಣೆಯ ಮೂಲ ನಕ್ಷೆ ಅಂದ್ರೆ ಆ ನಕ್ಷೆ ಹೆಂಗಿದೆ, ಅದರ ವ್ಯಾಪ್ತಿ ಯಾವುದು, ಅದರಲ್ಲಿ ಕೆಸರಿ ಗ್ರಾಮದ 3.16 ಎಕರೆ ಜಮೀನು ಇತ್ತ ಇಲ್ವಾ ಅನ್ನುವಂಥದ್ದು. ಮೈಸೂರು ಜಿಲ್ಲಾಧಿಕಾರಿಗೆ ಮೂಡ ಭೂಸ್ವಾಧೀನ ಶಾಖೆಯಿಂದ ತಮ್ಮ ಅಭಿಪ್ರಾಯ ನೀಡಿರುವಂತಹ ಪತ್ರ, ಮೈಸೂರು ಜಿಲ್ಲಾಧಿಕಾರಿಯವರಿಗೆ ಮೂಡ ಭೂಸ್ವಾಧೀನ ಶಾಖೆ ಒಂದು ಅಭಿಪ್ರಾಯವನ್ನು ಕೊಟ್ಟಿತ್ತು. ಆ ಪತ್ರದ ಮೂಲ ಪತ್ರವೂ ಕೂಡ ಈಗ ಸಿಗ್ತಾ ಇಲ್ಲ. ಈ ಆರೋಪಗಳನ್ನ, ಈ ಗಂಭೀರ ಆರೋಪವನ್ನ ಇಲ್ಲಿರುವಂತಹ RTI ಕಾರ್ಯಕರ್ತ ಕೂಡ ಆರೋಪವನ್ನು ಮಾಡ್ತಿದ್ದಾರೆ. ದೂರುದಾರ ಸ್ನೇಹಮಯಿ ಕೃಷ್ಣ ಕೂಡ ಇಂಥದ್ದೇ ಆರೋಪವನ್ನ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಗಂಗರಾಜು ಅವರು, ಇಲ್ಲಿ RTI ಕಾರ್ಯಕರ್ತ ಆಗಿರುವಂತಹ ಗಂಗರಾಜು ಅವರು ಇಲ್ಲಿ ಮಾಡಿರುವಂತಹ ಆರೋಪ ಏನು ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ಆ ದಾಖಲೆಗಳಲ್ಲಿ ಆ ಒಂದು ಕಡತದಲ್ಲಿ ಇದ್ದಿದ್ದು ಅವರ ಒಂದು ಮೂಲ ಅರ್ಜಿನೇ ಇಲ್ಲ, ಅಲ್ಲಿ ಮೂಲ ಅರ್ಜಿನ ಎತ್ತಿಬಿಟ್ಟಿದ್ದಾರೆ. ಸೊ ಅದಕ್ಕೆ ಪೂರಕವಾದ ದಾಖಲೆಗಳು ಪುಷ್ಟಿ ನೀಡುವಂತೆ ಆ ದಾಖಲೆನೇ ಮೂಲ ಅರ್ಜಿನೇ ಹಾಳಾಗಿದೆ. ಮೂಲ ಅರ್ಜಿನೇ ತೆಗೆದುಬಿಟ್ಟು ಜೆರಾಕ್ಸ್ ಕಾಪಿನಲ್ಲಿ ಹಿಂದೆಗಡೆ ಆ ಒಂದು ಕಾಲಮ್ ಏನಿತ್ತು ಅದನ್ನ ವೈಟರ್ ಹಾಕ್ಬಿಟ್ಟು ಏನ್ ಮಾಡಿದ್ರು ಗೊತ್ತಿಲ್ಲ, ಅದು ತೆಗೆದು ಬಿಟ್ಟಿದ್ದಾರೆ. ಆ ಫೈಲು ಇಲ್ಲಿ ಮೂಡ ಕಡತದಲ್ಲಿ ಇಲ್ಲ. ಮೂಡ ಆ ಲೇಔಟ್ ಪ್ಲಾನು ನಾನು ಕೇಳ್ತಾ ಇದ್ದೀನಿ, ಮೂಲ ಕೇಳ್ತಾ ಇಲ್ಲ. ಬಟ್ ಮಾಡಿಫೈಡ್ ಕೊಡ್ತಾ ಇದ್ದಾರೆ, ಹಿಂದದ್ ಕೊಡ್ತಾ ಇಲ್ಲ. ಯಾಕೆ ತಗೊಳಕತ್ತೀವಿ ಅಂತ. ಆ ಕಡತ ಇಲ್ಲಿಲ್ಲ, ಅದನ್ನ ಅವ್ರು ಬಿಡುಗಡೆ ಮಾಡಿಲ್ಲ. ಬಟ್ ಇಲ್ಲಿಲ್ಲ ಕಡತ ನಾನು ಕೇಳಿದ್ದೀನಿ. ಅಂದ್ರೆ ಇಷ್ಟು 6 ದಾಖಲೆಗಳು, ಆ ಒಂದು ಪರ್ಟಿಕ್ಯುಲರ್ ಕೇಸಿಗೆ ಸಂಬಂಧಪಟ್ಟ 6 ಮುಖ್ಯ ದಾಖಲೆಗಳು, ಬಹುಮುಖ್ಯವಾದ ದಾಖಲೆಗಳು ಈ ಪ್ರಾಧಿಕಾರದಲ್ಲಿ ಕಾಣೆ ಆಗಿದ್ದಾವೆ, ಕಳ್ತನ ಆಗಿದಾವೋ, ಇನ್ನೊಂದಾಗಿದಾವೋ, ಹಾಳು ಮಾಡಿದಾರೋ, ಸುಟ್ಟಾಕಿದಾರೋ ಅದನ್ನು ಗೊತ್ತಾಗಬೇಕಲ್ವ. ಈಗ ಜನಕ್ಕೆ ಭೂಸ್ವಾಧೀನ ಶಾಖೆಯನ್ನು ನಿರ್ವಹಣೆ ಮಾಡಿದ್ರು ಎಲ್ಲ ಅಧಿಕಾರಿಗಳ ವಿರುದ್ಧನೂ ಕ್ರಿಮಿನಲ್ ಪ್ರಕರಣ ಆಗಬೇಕು. ಕಡತ, ಸರ್ಕಾರಿ ಕಡತ ನಾಶ ಆಗಿರ್ಬೋದೇ ಆಗಲಿ, ದಾಖಲೆ ತಿದ್ದಿರೋದೇ ಆಗಲಿ, ಮತ್ತೊಂದು ಫೈಂಡ್ ಔಟ್ ಆಗಬೇಕೀಗ. ಹಾಗಾಗಿ ಇದ್ರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು.
ಪ್ರಕರಣನ ಇಮಿಡಿಯೇಟ್ FIR ಹಾಕಬೇಕು. ಸರ್ಕಾರಿ ಕಡತ ಸರ್ಕಾರಿ ಕಚೇರಿ ಇಲ್ಲ ಅಂದಮೇಲೆ ಇಮಿಡಿಯೇಟ್ ಸಂಬಂಧಪಟ್ಟ ಅಧಿಕಾರಿಗಳು ಯಾರ್ಯಾರಿದ್ರು ಆ ಪೀರಿಯಡಿಂದ ಅವರಿಗೆ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡಬೇಕು. ಪ್ಲಸ್ ತಕ್ಷಣ ಅವ್ರನ್ನ ಇಲ್ಲಿಂದ ತನಿಖೆ ಮುಗಿಯೋವರೆಗೂ ಇಲ್ಲಿಂದ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು. ಇದರಲ್ಲಿ ಸಿದ್ದರಾಮಯ್ಯನವರು ಡಾಕ್ಯುಮೆಂಟ್ ಬಿಡುಗಡೆ ಮಾಡೋದು ಸಿದ್ದರಾಮಯ್ಯನವರು ವಿಚಾರಣೆ ಗುರಿಪಡಿಸಬೇಕು. ಯಾಕೆಂದ್ರೆ ಅವ್ರಿಗೆ ಎಲ್ಲಿ ಬಂದು ಡಾಕ್ಯುಮೆಂಟ್ ಆಗಾರೆ ಹೇಳ್ಬೇಕು. ಅವ್ರು ಎಲ್ಲಿ ಕೊಟ್ಟರು, ಯಾರು ಕೊಟ್ಟರು ಡಾಕ್ಯುಮೆಂಟ್ ಅಂತ ಸಿದ್ದರಾಮಯ್ಯನವರು ಹೇಳ್ಬೇಕು. ಇವಾಗ ಜನಗಳಿಗೆ ಹೇಳ್ಬೇಕು. ಅವರೇ ಬಿಡುಗಡೆ ಮಾಡಿದ್ರೆ ಮಾಧ್ಯಮದಲ್ಲಿ ಅಧಿಕೃತವಾಗಿ ಬಿಡುಗಡೆ ಮಾಡಿರೋ ಡಾಕ್ಯುಮೆಂಟ್ ನಾನು ಆ ದಾಖಲೆಗಳನ್ನ ಅಲ್ಲಿಂದಲೇ ತಗೊಂಡಿದ್ದೀನಿ. ಬಟ್ ಇದನ್ನ ಹೇಳಬೇಕು. ಪ್ಲಸ್ ಅದ್ರ ಜೊತೆಗೆ ಸಿದ್ದರಾಮಯ್ಯನವ್ರನ್ನೂ ಸಹ ಈ ಪ್ರಕರಣದಲ್ಲಿ ಒಬ್ಬರನ್ನ ಇದು ಮಾಡಿಬಿಟ್ಟು ಅವ್ರನ್ನೂ ವಿಚಾರಣೆ ಗುರಿಪಡಿಸಬೇಕು. ಅವ್ರ ಮೇಲೂ ಕ್ರಿಮಿನಲ್ ಕೇಸ್ ಮಾಡಬೇಕು ಅಂತ ನಾನು ವಾದ. 531 ಪುಟ ಸಂಖ್ಯೆ ಕುರಿತು ಮಾಡಿದರೆ ಅದ್ರಲ್ಲಿ ಸ್ವತಃ ಪತ್ನಿ ಶ್ರೀಮತಿ ಪಾರ್ವತಿ ಬರ್ತಕ್ಕಂಥ ಪತ್ರ ಇದು 531 ಬರೆದಿದ್ದಾರೆ. 532 ನೋಡುವಾಗ 2ನೇ ಪುಟ ಕಾಣಿಸಲ್ಲ. ಆ ಪತ್ರದ 2ನೇ ಪುಟ ಕಾಣಿಸಲ್ಲ. 532 ನೋಡಿ ನಗರಾಭಿವೃದ್ಧಿ ಪ್ರಾಧಿಕಾರದ ನಡಾವಳಿ ಕಂಡು ಬರುತ್ತೆ. ಅಂದ್ರೆ ಇಲ್ಲೇನು 2ನೇ ಪುಟ ಇದೆ ಶ್ರೀಮತಿ ಪಾರ್ವತಿಯವರ ಪತ್ರದ 2ನೇ ಪುಟ, ಇದರಲ್ಲಿ ವೈಟ್ನರ್ ಹಾಕಿದ್ರೆ ಸ್ಪಷ್ಟ ಕಂಡು ಬರ್ತದೆ. ಈ ಅಂಶ ಮಾನ್ಯ ಗಮನಕ್ಕೆ ಬರಬಾರದು ಅನ್ನೋ ಕಾರಣಕ್ಕೆ ಸತ್ಯವನ್ನು ಮುಚ್ಚಿಟ್ಟು 1ನೇ ಪುಟವನ್ನು ಮಾತ್ರ ಹಾಕಿದರೆ 2ನೇ ಪುಟವನ್ನು ಮಾನ್ಯ ಸಲ್ಲಿಸಿಲ್ಲ. ಅಂದರೆ ರಾಜ್ಯದ ಜನತೆಗೆ ಸತ್ಯನ ಮುಚ್ಚಿಟ್ಟು ಸುಳ್ಳು ಹೇಳುವ ಮೂಲಕ ವಂಚನೆ ಮಾಡ್ತಿರೋ ಜೊತೆಗೆ ಮಾನ್ಯ ನ್ಯಾಯಾಲಯಕ್ಕೂ ಕೂಡ ಸತ್ಯನ ಮುಚ್ಚಿಟ್ಟು ಸುಳ್ಳು ಹೇಳುವ ಮೂಲಕ ವಂಚನೆ ಮಾಡೋಕೆ ಪ್ರಯತ್ನ ಮಾಡಿದ್ರು. ಇನ್ನು ವೈಟ್ನರ್ ಹಿಂದೆ ಏನಿದೆ ಈ ವಿಚಾರವನ್ನ ಕೂಡ ನಾವು ಗಮನಿಸಬೇಕಾಗಿರುವಂಥದ್ದು. ಯಾಕಂದ್ರೆ ಕುತೂಹಲ ಇರುವಂಥದ್ದು ಇದೆ, ವೈಟ್ನರ್ ಹಿಂದೆ ಏನಿದೆ ಅಂತೇಳಿ. ಆದರೆ ಈ ವೈಟ್ನರ್ ಹಿಂದಿನ ರಹಸ್ಯವನ್ನು ಭೇದಿಸುವಂತಹ ಪ್ರಯತ್ನವನ್ನ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತಹ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಆಗಿದ್ದಂತಹ ಮತ್ತು ಕಾಂಗ್ರೆಸ್ನ ವಕ್ತಾರರಾಗಿರುವಂತಹ ಲಕ್ಷ್ಮಣ್ ಅವರು ಹೇಳಿದ್ದಾರೆ. ಅವರ ಪ್ರಕಾರ ಈ ವೈಟ್ನರ್ ಹಿಂದೆ ಹಾಗಿದ್ರೆ ಏನಿತ್ತು, ಯಾವುದನ್ನು ನಂಬಿಸುವಂತ ಪ್ರಯತ್ನವನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಲಕ್ಷ್ಮಣ್ ಹೇಳ್ತಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ವೈಟ್ನರ್ ಹಿಂದೆ ಏನಿದೆ ಅನ್ನುವಂಥದ್ದು, ವೈಟ್ನರ್ ಹಿಂದೆ ದೇವನೂರು 3ನೇ ಹಂತದ ಬಡಾವಣೆಯಲ್ಲಿ ಅಥವಾ ದೇವನೂರು 3ನೇ ಹಂತದ ಬಡಾವಣೆಯಲ್ಲಿ ಅಥವಾ ನಂತರ ಆ ವೈಟ್ನರ್ ಹಾಕಿರೋ ಜಾಗದಲ್ಲಿ ವರ್ಡಿಂಗ್ ಇರುವಂಥದ್ದು ದೇವನೂರು 3ನೇ ಹಂತದ ಬಡಾವಣೆಯಲ್ಲಿ ಅಥವಾ ನಂತರ ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಕೋರುತ್ತೇನೆ ಅಂತ ಮೊದಲು ಬರೆದಿದ್ದಾರೆ. ಒಬ್ಬ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಏನು ಮಾತಾಡಬೇಕು ಅನ್ನುವಂಥದ್ದು ಒಂದು ಪರಿಜ್ಞಾನನೇ ಇಲ್ಲದೇನೆ ಸುಳ್ಳನ್ನು ಊಹೆ ಮಾಡಿಕೊಂಡು ಸುಳ್ಳನ್ನು 10 ಸಾರಿ ಹೇಳಿ ಜನಗಳನ್ನ ನಂಬಿಸುವಂಥದ್ದು ಕೊಟ್ಟಿದ್ದೀರಲ್ಲ. 25/6/2014 ಒಂದು ಪತ್ರವನ್ನು ಆಯುಕ್ತರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಪತ್ರವನ್ನು ಬರೆದು ಆ ಪತ್ರದಲ್ಲಿ ಏನು ಹೇಳ್ತಾರೆ ಅಂತಂದರೆ ಭಾಳ ಪ್ರಮುಖವಾಗಿ ಸದರಿ ಜಮೀನಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಅನ್ಯಕ್ರಾಂತ ಆದೇಶವಾಗಿರುತ್ತದೆ. ದಿನಾಂಕ 15/7/2005 ಆದರೂ ಸರ್ಕಾರದ ಅಧಿಸೂಚನೆಯಿಂದ ಕೈಬಿಟ್ಟ ಜಮೀನನ್ನು ಮತ್ತು ಮಾನ್ಯ ಜಿಲ್ಲಾಧಿಕಾರಿ ಅನ್ಯಕ್ರಾಂತವಾದ ಜಮೀನನ್ನು ಪ್ರಾಧಿಕಾರವು ದೇವನೂರು 3ನೇ ಹಂತದ ಬಡಾವಣೆ ರಚಿಸಲು ಉಪಯೋಗಿಸಿಕೊಂಡು 3 ಎಕರೆ 16 ಗುಂಟೆ ಜಮೀನಿನಲ್ಲಿ ನಿವೇಶನ, ಬಡಾವಣೆ, ರಸ್ತೆ ಮತ್ತು ಸಾರ್ವಜನಿಕ ಉದ್ಯಾನವನ್ನು ಅಭಿವೃದ್ಧಿಪಡಿಸಿರುತ್ತಾರೆ. ಆದ್ದರಿಂದ ನನ್ನ ಜಮೀನಿಗೆ ಇದುವರೆಗೂ ಪ್ರಾಧಿಕಾರವು ಯಾವುದೇ ರೀತಿಯ ಪರಿಹಾರವನ್ನು ನೀಡಿರುವುದಿಲ್ಲ. ಆದ್ದರಿಂದ ನನ್ನ 3 ಎಕರೆ 16 ಗುಂಟೆ ಜಮೀನಿಗೆ ಅನುಗುಣವಾಗಿ ಅಷ್ಟೇ ವಿಸ್ತೀರ್ಣದ ಜಮೀನನ್ನು ಇಲ್ಲಿ ವೈಟ್ನರ್ ಹಾಕಿದ್ದಾರೆ. ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಕೋರುತ್ತೇನೆ. ಇಲ್ಲವಾದಲ್ಲಿ ನನ್ನ ಜಮೀನನ್ನು ನನಗೆ ಹಿಂತಿರುಗಿಸುವಂತೆ ಕೋರಿಕೊಳ್ಳುತ್ತೇನೆ. ನನ್ನ ಜಮೀನನ್ನು ಬಾಪ್ತು ಹಕ್ಕು ದಾಖಲೆಗಳಾದ ಕ್ರಯಪತ್ರ, ಅನ್ಯಕ್ರಾಂತ ಆದೇಶ, RTC ದಾಖಲೆಗಳನ್ನು ಈ ಪತ್ರದೊಂದಿಗೆ ಲಗತ್ತಿಸಿರುತ್ತೇನೆ ಅನ್ನುವಂಥ 2ನೇ ಪೇಜನ್ನು ಪ್ರದರ್ಶನ ಮಾಡಿ ಈ ವೈಟ್ನರ್ ಹಾಕಿರುವಂಥದ್ರಲ್ಲಿ ಏನಿದೆ ಅನ್ನುವಂಥದ್ದು ಇವರೇ ಊಹೆ ಮಾಡಿಕೊಂಡು ಜನಗಳಿಗೆ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿ ಪ್ರಶ್ನೆ ಇರುವಂಥದ್ದು ಲಕ್ಷ್ಮಣ್ ಅವರಿಗೆ ಈ ಒರಿಜಿನಲ್ ಡಾಕ್ಯುಮೆಂಟ್ ಎಲ್ಲಿ ಸಿಕ್ತು ಅಂತ ಹೇಳಿ. ಈಗಾಗಲೇ ಗಂಗರಾಜ್ ಅವರು ಹೇಳಿರುವಂತಹ ಮಾತನ್ನು ನೀವು ಗಮನಿಸಿರ್ಬೋದು. ಮುಖ್ಯಮಂತ್ರಿಯವರು ಯಾವ ಪತ್ರವನ್ನು ಲಗತ್ತಿಸಿದ್ದಾರೋ, ಮುಖ್ಯಮಂತ್ರಿಯವರ ಪತ್ನಿ ಬರೆದಿದ್ದಾರೆ ಎನ್ನಲಾಗ್ತಾ ಇರುವಂತಹ ಪತ್ರದ ಮೂಲ ಪ್ರತಿ ಇಲ್ಲ ಅಲ್ಲಿ, ಅದರ ಜೆರಾಕ್ಸ್ ಪ್ರತಿ ಇದೆ ಅಂತೇಳಿ. ಈಗ ವೈಟ್ನರ್ ಹಾಕಿರೋದನ್ನ ಅದರ ಹಿಂದ್ಗಡೆ ಬೆಳಕನ್ನು ಹಿಡಿದು ನೋಡಿದ್ರೆ ಕಾಣುತ್ತೆ, ಅಲ್ಲಿ ವೈಟ್ನರ್ ಅಲ್ಲಿ ಏನನ್ನು ಅಳಿಸಿದ್ದಾರೆ ಅನ್ನೋದು ಕಾಣುತ್ತೆ ಅನ್ನೋದನ್ನ ಲಕ್ಷ್ಮಣ್ ಅವರು ತಮ್ಮ ಇಂಜಿನಿಯರಿಂಗ್ ವೃತ್ತಿಯ ಒಂದು ಅನುಭವದ ಆಧಾರದ ಮೇಲೇನೋ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಹಿಂದ್ಗಡೆಯಿಂದ ಲೈಟ್ ಹಾಕಿದ್ರು ಕೂಡ ನೀವು ಜೆರಾಕ್ಸ್ ತೆಗೆದು ನೋಡಿದ್ರೆ ಇದೆಯಲ್ಲ, ಜೆರಾಕ್ಸ್ ಅಲ್ಲಿ ಏನೂ ಕಾಣಕ್ಕೆ ಸಾಧ್ಯ ಇಲ್ಲ, ಅದು ಕೇವಲ ವೈಟ್ ಮಾತ್ರ ಇರೋಕ್ಕೆ ಸಾಧ್ಯ. ನೀವು ವೈಟ್ನರ್ ಹಾಕಿರುವಂಥ ಮೂಲ ಪ್ರತಿ ನಿಮ್ಮ ಕೈಯಲ್ಲಿ ಇದ್ದರೆ ಖಂಡಿತವಾಗ್ಲೂ ಕೂಡ ಆ ವೈಟ್ನರ್ ಹಿಂದಿರುವಂಥ ಅಂಶ ಏನು ಅನ್ನೋದು ಗೋಚರ ಆಗೋದಕ್ಕೆ ಸಾಧ್ಯ ಇದೆ. ಪ್ರಶ್ನೆ ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು, ಹಾಗಾದರೆ ವೈಟ್ನರ್ ಹಚ್ಚಿರುವಂತಹ ಮೂಲ ಪ್ರತಿ ಲಕ್ಷ್ಮಣ್ ಅವರ ಬಳಿಯಲ್ಲಿ ಇದೆಯಾ? ಹಾಗಿದ್ರೆ ಅದೇ ಪ್ರತಿ ಅವರ ಬಳಿಯಲ್ಲಿ ಇದೆ ಅಂತ ಹೇಳಿದ್ರೆ
ಇನ್ನೊಂದು ಕಡೆಯಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಒಂದು ಆರೋಪವನ್ನು ಮಾಡಿದಾರಲ್ಲ, ಮುಖ್ಯಮಂತ್ರಿಯವರು ಪೇಜ್ ನಂಬರ್ಗಳನ್ನು ಲಗತ್ತಿಸಿರುವಂಥದ್ದನ್ನು ಅವರು ಒಂದೊಂದಾಗಿ ಹೇಳಿದ್ದಾರೆ. ಅವ್ರ ಪೇಜ್ ನಂಬರ್ಗಳನ್ನು ಕೂಡ ತೋರಿಸಿದ್ದಾರೆ. ಅದರಲ್ಲಿ ಆ ನೆಕ್ಸ್ಟ್ ಪೇಜ್ ಯಾಕಿಲ್ಲ? ಹಾಗಾದರೆ ಇದೇ ಲೆಟ್ರನ್ನು ಈಗ ಬರೆದಿರುವಂತಹ ಲೆಟ್ರ್, ಇದು ಪಾರ್ವತಿಯವರು ಬರೆದಿರುವಂತಹ ಲೆಟ್ರು, ಮುಖ್ಯಮಂತ್ರಿಯವ್ರ ಪತ್ನಿಯವರು ಬರೆದಿರುವಂತಹ ಲೆಟ್ರು, ಅದರ ನೆಕ್ಸ್ಟ್ ಪೇಜಲ್ಲಿ ಯಾಕಿಲ್ಲ? ಹಾಗಾದರೆ 531 ಮತ್ತು 532ನೇ ಪೇಜ್ನಲ್ಲಿ ಇರಬೇಕಾಗಿದ್ದಂಥ ಆ ಲೆಟ್ರ್ ಯಾಕಿಲ್ಲ? ಅದರ ಒರಿಜಿನಲ್ ಪ್ರತಿ ಯಾಕಿಲ್ಲ? ಈ ಅನುಮಾನಗಳೇ ಇವತ್ತು ಬಲವಾಗ್ತಾ ಇರುವಂಥದ್ದು. ಇದಕ್ಕೆ ಕೇವಲ ಲೈಟ್ ಹಾಕಿದರೆ ವೈಟ್ನರ್ ಹಿಂದೆ ಇರುವಂಥದ್ದು ಕಾಣುತ್ತೆ ಅಂತೇಳಿ ಜೆರಾಕ್ಸನ್ನು ಇಟ್ಕೊಂಡು ಹೇಳೋಕ್ಕೆ ಆಗೋದಿಲ್ಲ. ಇದಕ್ಕೆ ನಿಜವಾದಂಥ ನಿಖರವಾದಂಥ ಉತ್ತರ, ನಿಖರವಾದಂಥ ಸ್ಪಷ್ಟನೆಗಳು ಬೇಕಾಗಿರುವಂಥದ್ದು. ಈ ಕಾರಣಕ್ಕಾಗಿಯೇ ಇಲ್ಲಿ ಅನುಮಾನವನ್ನು ಹೆಚ್ಚಿಸುವ ಕೆಲಸ ಮಾಡ್ತಿದ್ದಾರೆ ಹೊರತು ಅನುಮಾನವನ್ನು ಪರಿಹರಿಸುವಂಥ ಕೆಲಸವನ್ನು ಕೈ ನಾಯಕರು ಕೂಡ ಮಾಡ್ತಾ ಇಲ್ಲ.